ನಾನು ಈ ಮೂಲಕ ಹೇಳ್ತೀನಿ, ಸೈಟ್ ಹಂಚಬೇಕಾದ್ರೆ ನಾವು ಯಾವತ್ತೂ ಕೂಡ ಈ ಜಾತಿಯನು, ಈ ಧರ್ಮದನು, ಈ ಪಕ್ಷದನು ಅಂತ ನಾವು ನೋಡೇ ಇಲ್ಲ. ನಾವು ಪಟ್ಟಿ ನೋಡ್ಬೇಕಾದ್ರೂ ಈಗ ನಾನು ನೋಡೋದು, ಇವರೆಲ್ಲ ಪಟ್ಟಿ ಮಾಡ್ಕೊಂಬಂದು ಇಲ್ಲಿಟ್ಟಾಗ ಈಗ ನಾನು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಇವ್ರಿಗೆ ಆ ಪಟ್ಟಿನೂ ಗೊತ್ತಿರಲ್ಲ ನನಗೆ. ಇಂಥ ಪಾರದರ್ಶಕ ಕೆಲಸ ಮಾಡಿದ್ರು ಕೂಡ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸನ ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಅಭಿಮಾನ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇರಲಿ. ಜನಪರವಾದಂಥ ಮೂಲಭೂತ ಸೌಕರ್ಯಗಳು, ಸೈಟ್ ಕೊಡೋದು ಮೂಲಭೂತ ಸೌಕರ್ಯಗಳಲ್ಲಿ ಆದ್ಯತೆಯ ಮೇಲೆ ಕೊಡಬೇಕಾದಂತು. ಬಡವರಿಗೆ ಆಹಾರ, ವಸ್ತ್ರ, ಮನೆ, ಈ ಮೂರು ಕೂಡ ಮನುಷ್ಯನಿಗೆ ಅತ್ಯವಶ್ಯಕ ಬೇಕಾದಂಥದ್ದು. ಅದರಿಂದ ಈ ಸೈಟ್ ಕೊಡೋ ವ್ಯವಸ್ಥೆಯನ್ನ ಮೂಲಭೂತ ಸೌಕರ್ಯಗಳು ಒಂದು ಅಂತ ತೀರ್ಮಾನ ಮಾಡ್ಕೊಂಡು ನಾವು ಆದ್ಯತೆ ಮೇಲೆ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರು ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ಹಾಗೂ ನಾನು ಶಾಸಕನಾದ್ಮೇಲೆ ಮೂಲಭೂತ ಸೌಕರ್ಯಗಳ ರಸ್ತೆಯನ್ನ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ, ಅಂಗನವಾಡಿ ಶಾಲೆಗಳು, ಸ್ಕೂಲ್ ಬಿಲ್ಡಿಂಗ್ಗಳು, ಹಾಗೇನೆ ಬಡವರಿಗೆ ಯಾರ ಲೈಟ್ಗಳು ಇಲ್ಲ ಅಂದ್ರೆ, ಮನೆಗಳ ಲೈಟ್ ಇಲ್ಲ ಅಂತ ಅಂದ್ರೆ ಸುಮಾರು 2,500 ಮನೆಗಳಲ್ಲಿ ಲೈಟ್ ಕೊಡ್ಸಿದ್ದೀನಿ ನಾನು ಬಂದ್ಮೇಲೆ. ಹೀಗೆ ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳು ಏನ್ ಹೇಳಿದ್ರು ಕೂಡ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ನನ್ನ ಕಾರ್ಯಗಳನ್ನು ಮುಂದುವರಿಸ್ತೀನಿ. ಇವ್ರು ಯಾರೇ ಅಡೆತಡೆ ಇದ್ರೂ ಕೂಡ ನಮ್ಮ ಕಾರ್ಯಗಳು, ಜನಪರ ಕಾರ್ಯಗಳು ಮುಂದುವರಿತವೆ. ಜನತೆಯ ಒಂದು ಆಶೀರ್ವಾದ ಇದ್ರು ಸಾಕು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈ ಸೈಟ್ ಕೊಡೋ ವಿಚಾರದಲ್ಲಿ ಯಾರಿಗೂ ಕೂಡ 10 ರೂಪಾಯಿ ಕೊಡ್ಬೇಕಾಗಿಲ್ಲ. ಯಾರ ಅಧಿಕಾರಿಗಳು ಕೇಳೋದಿಲ್ಲ, ಕೇಳಿದ್ರು ಕೊಡ್ಲೂಬೇಡಿ. ನಮ್ಮ ಮುಖಂಡರಾಗಿರ್ಬೋದು, ಯಾವುದೇ ಪಕ್ಷದ ಮುಖಂಡರಾಗಿರ್ಬೋದು, 10 ರೂಪಾಯಿ ಕೊಡಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಹಂಚಿಯಾದಂಥ ಸೈಟು 1 ರೂಪಾಯಿ ಇದೆ ನಿಮ್ಮ ಹೆಸರಿಗೆ ಬರ್ತದೆ. ದಯಮಾಡಿ ಸಹಕರಿಸಿ ಡಿಪಾರ್ಟ್ಮೆಂಟ್ ಜೊತೆ. ಏನಾದ್ರು ದೂರುಗಳಿದ್ರೆ ನನಗೆ ಹೇಳಿ. ಅಕಸ್ಮಾತ್ ಇನ್ನೂ ಏನಾದ್ರು ಸೈಟ್ ನಿಮಗೆ ಬಂದಿಲ್ಲ, ನಮ್ಗೆ ಅರ್ಹರು ಸೈಟ್ ನಮಗೆ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗೂ ಡಿಪಾರ್ಟ್ಮೆಂಟ್ ಒಂದು ಅಪ್ಲಿಕೇಶನ್ ಕೊಟ್ಟು ನನಗೊಂದು ಕಾಪಿ ಕೊಡಿ ಸಾಕು, ನೀವು ಸೈಟ್ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಸೈಟ್ ಇಲ್ಲ ಅಂತಂದ್ರೆ ಖಂಡಿತ ತಾಲೂಕಲ್ಲಿ ಯಾರು ಸೈಟ್ ಇಲ್ಲ ಅವ್ರಿಗೆ ಖಂಡಿತ ಸೈಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಬಂದಿಲ್ಲ ಅಂದ್ರೆ ಮತ್ತೊಂದು ಅರ್ಜಿ ನನಗೆ ಕೊಡಿ, ಮುಂದಿನ ಹಂತದಲ್ಲಿ ನಾನು ನಿಮಗೆ ಸೈಟ್ ಕೊಡ್ತೀನಿ.